ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಇವತ್ತಿನ ಈ ಬ್ಲಾಗಲ್ಲಿ ನಾವು ನೆಕ್ಸ್ಟ್ ಯಾವ ಒಂದು ಪ್ಲೇಸ್ನ ವಿಸಿಟ್ ಮಾಡಿದ್ವಿ ಮತ್ತು ಎಲ್ಲಿ ಸ್ಟೇ ಆಗಿದ್ವಿ ಅನ್ನೋ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ. ನಾವೀಗ ನೆಕ್ಸ್ಟು ಕ್ಲಬ್ ಮಹೇಂದ್ರ ಅಷ್ಟುಮುಡಿ ರೆಸಾರ್ಟ್ಗೆ ನಾವು ಮೂವ್ ಆಗ್ತಾಯಿದ್ವಿ. ಅಲ್ಲಿ ನಾವು 2 ದಿನ ಸ್ಟೇ ಆಗೋ ಪ್ಲ್ಯಾನ್ನ ಮಾಡ್ಕೊಂಡಿದ್ದೀವಿ. ಇಲ್ಲಿ ಬಂದು ನೆಕ್ಸ್ಟು ಆನ್ ದ ವೇ ಹೋಗ್ತಾ ಇಲ್ಲೊಂದು ಸೂಪರ್ ಮಾರ್ಕೆಟ್ ಇತ್ತು, ಯಾಕಂದರೆ ನಮ್ದು ಇನ್ನೂ ತಿಂಡಿ ಬ್ರೇಕ್ಫಾಸ್ಟ್ ಆಗಿರಲಿಲ್ಲ. ಸೊ ಆನ್ ದ ವೇ ಹೋಗ್ತಾ ಏನಾದರೂ ಒಂದು ಅಂದರೆ ತರಕಾರಿ ಏನಾದರೂ ತೊಗೊಂಡು ಹೋಗ್ಬಿಡೋಣ. ಮತ್ತು ನಮಗೆಲ್ಲೂ ಯಾಕಂದರೆ ಈ ಒಂದು ಪ್ಲೇಸಲ್ಲಿ ನಮಗೆ ಬೇಕಾಗಿದ್ದ ಕಡೆ ಎಲ್ಲನೂ ಸಿಗೋದಿಲ್ಲ. ಎಲ್ಲಿ ಇರುತ್ತೋ ನಾವು ಅಲ್ಲಿ ಸೂಪರ್ ಮಾರ್ಕೆಟ್ ಆಗ್ಬೋದು ಅಥವಾ ಅಂಗಡಿ ಆಗ್ಬೋದು, ಅಲ್ಲಿ ನಾವು ಸಾಮಾನ ತೊಗೊಂಡ್ಬಿಟ್ರೇ. ಸೊ ಅದಕ್ಕೆ ಆನ್ ದಿ ವೇ ಹೋಗ್ತಾ ಒಂದು ಸೂಪರ್ ಮಾರ್ಕೆಟ್ ಇತ್ತು. ಅದಕ್ಕೋಸ್ಕರ ಇವತ್ತು ಮಂಡೇ ಬೇರೆ ಆಗಿದ್ದರಿಂದ ಸೊ ನಾನ್ ವೆಜ್ ಏನೂ ತಿನ್ನೋ ಆಗಿರಲಿಲ್ಲ. ಅದಕ್ಕೋಸ್ಕರ ಏನಾದರೂ ವೆಜ್ಜಲ್ಲಿ ಮಾಡ್ಕೊಳ್ಳೋಣ, ನಾವೇ ಏನಾದರೂ ಒಂದು ಪ್ರಿಪೇರ್ ಮಾಡ್ಕೊಳ್ಳೋಣ ಅಂಥೇಳಿ ಇಲ್ಲಿ ಮಾರ್ಕೆಟ್ಗೆ ಬಂದ್ವಿ. ಇಲ್ಲಿ ನಾನು ಪಲಾವ್ ಮಾಡ್ಕೊಳ್ಳೋಣ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ಇಲ್ಲಿ ನನಗೆ ಪಲಾವ್ಗೆ ಬೇಕಾಗಿರೋವಂಥ ಯಾವುದೇ ಥರ ತರಕಾರಿ ಇಲ್ಲಿ ಸಿಗಲಿಲ್ಲ. ಕ್ಯಾರೆಟ್ ಮಾತ್ರ ಇತ್ತು. ಸೊ ಅದಾದಮೇಲೆ ಈ ಪಲಾವ್ ಸಾಮಾನು ಇತ್ತು, ಅದನ್ನು ನಾನು ಒಂದು ಪ್ಯಾಕೆಟ್ ತೊಗೊಂಡೆ. ಅದಾದಮೇಲೆ ಮೆಣಸಿನ್ಕಾಯಿ ಬೇಕಿತ್ತಲ್ವ, ಅದು ತೊಗೊಂಡೆ. ಬಟ್ ಇಲ್ಲಿ ಇದು ಮೆಣಸಿನ್ಕಾಯಿ ಬಂದು ಕೇರಳದು, ಖಾರ ಇರೋದಿಲ್ಲ, ತುಂಬ ದಪ್ಪ ದಪ್ಪ ಇರುತ್ತೆ. ಅದಕ್ಕೆ ನಾನು ಜಸ್ಟ್ ಆರಿಸ್ಕೊಂಡೆ, ಚಿಕ್ಕ ಚಿಕ್ಕದು ಖಾರ ಇರೋವಂಥದ್ದು. ಜಸ್ಟ್ ಒನ್ ಟೈಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಇಲ್ಲಿ ತೊಗೊಂಡೆ. ಸೊ ಅದಾದಮೇಲೆ ಟೊಮೆಟೊ ತೊಗೊಂಡೆ. ಆಮೇಲೆ ಕ್ಯಾರೆಟ್ ಒಂದೇ ಇತ್ತು, ಬೀನ್ಸ್ ಇರಲಿಲ್ಲ, ನೌಕೋಲ್ ಇರಲಿಲ್ಲ. ಅದಕ್ಕೋಸ್ಕರ ಇನ್ನು ಒಂದು ಕ್ಯಾರೆಟ್ ಹಾಕಿ ಏನು ಮಾಡೋದು ಅಂಥೇಳಿ ಕ್ಯಾರೆಟ್ನ ಮತ್ತೆ ವಾಪಸ್ ಇಟ್ಟು ಟೊಮೆಟೊನೇ ತೊಗೊಂಡೆ, ಟೊಮೆಟೊ ಬಾತ್ ಮಾಡೋಣ ಅಂಥೇಳಿ. ಸೊ ಆಮೇಲೆ ಕೊತ್ತಂಬರಿ, ಪುದೀನ ಸೊಪ್ಪು ಮತ್ತು ಮೊಸರು ಸಹ ಬೇಕಾಗಿತ್ತು. ಅದನ್ನೆಲ್ಲ ತೊಗೊಂಡು ಇನ್ನೇನು ಹೊರಡೋಣ ಅಂಥೇಳಿ ಹೊರಟ್ವಿ. ಯಾಕಂದರೆ ನಾವಿಲ್ಲಿ ಆವತ್ತೇ ನಾನು ಹೇಳ್ದಾಗೆ ಹೊರಗಡೆ ಇಲ್ಲಿನ ಫುಡ್ಡು ನನ್ನ ಮಗನಿಗೆ ಅಷ್ಟು ಅಡ್ಜಸ್ಟ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವೇ ಒಂದು ಕುಕ್ಕಿಂಗ್ನ ಮಾಡಿಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂಥೇಳಿ ಒಂದು ವೇ ಹೋಗ್ತಾ ಇದ್ದಾಗ ಇಲ್ಲಿ ಬಂದುಬಿಟ್ಟು ಕೇರಳದಲ್ಲಿ ಫೇಮಸ್ ಅಂದರೆ ಲಾಟ್ರಿ ಟಿಕೆಟು. ಕೇರಳಗೆ ನಾನು ಯೂಶ್ವಲಿ ಬಂದಾಗ ಅದು ಪ್ರೈಸ್ ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ಟ್ರೈ ಅನ್ನೋದನ್ನು ನಾನು ಮಾಡೇ ಮಾಡ್ತೀನಿ. ಹಾಗೆ ಇಲ್ಲಿ ಒಂದು ತಾತ ಲಾಟ್ರಿ ಟಿಕೆಟ್ನ ಮಾರ್ತಾಯಿದ್ರು, ನೋಡೋಣ ಅಂತ ಬಂದೆ. ಸೊ ಅಲ್ಲಿ ತುಂಬ ಲಾಟ್ರಿ ಟಿಕೆಟ್ಸ್ ಇತ್ತು. ಅದು ಬಂದುಬಿಟ್ಟು ಒಂದು 75 ಲ್ಯಾಕ್ಗೆ ಒಂದು ಪ್ರೈಸ್, ಕ್ಯಾಶ್ ಪ್ರೈಸ್ ಲಾಟ್ರಿ ಟಿಕೆಟ್ ಇತ್ತು. ಆವತ್ತಿನ ಡ್ರಾ ಆಗಿತ್ತು. ಸೊ ಅದಾದಮೇಲೆ ನಾನು ಅಲ್ಲಿ ಒಂದು ಲಾಟ್ರಿ ಟಿಕೆಟ್ನ ನೋಡಿದೆ. ಅದರಲ್ಲೂ ನಾನು ತುಂಬ ನಂಬರ್ಸ್ ಇತ್ತು, ಯಾವುದ್ಯಾವುದು ಅಂತ ಸರ್ಚ್ ಮಾಡಿ ಒಂದು 2 ಟಿಕೆಟ್ನ ನಾನು ಪರ್ಚೇಸ್ ಮಾಡಿಕೊಂಡೆ. ಅಲ್ಲಿ ಬಂದುಬಿಟ್ಟು ಕ್ಯಾಶ್ ಪ್ರೈಸಸ್ಸು, ಫಸ್ಟ್ ಪ್ರೈಸು 70 ಲ್ಯಾಕ್ಸ್ ಇತ್ತು, ಸೆಕೆಂಡ್ ಪ್ರೈಸು 5 ಲ್ಯಾಕ್ಸ್ ಇತ್ತು, ಥರ್ಡ್ ಪ್ರೈಸು 1 ಲ್ಯಾಕ್ ಇತ್ತು, ಆಮೇಲೆ ಫೋರ್ತ್ ಪ್ರೈಸು 5000, ಆಮೇಲೆ ಫಿಫ್ತ್ ಪ್ರೈಸು 2000, ಈ ಥರ ಒಂದು 8 ಪ್ರೈಸ್ವರೆಗೂ ಒಂದೊಂದಕ್ಕೂ ಕ್ಯಾಶ್ ಪ್ರೈಸಸ್ ಇರುತ್ತೆ. ಸೊ ನಾನಿಲ್ಲಿ 2 ನಂಬರ್ನ ಡಬ್ಲ್ಯೂನಲ್ಲಿ ಒಂದು, ಎಸ್ಸಲ್ಲಿ ಒಂದು 2 ನಂಬರ್ನ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಸೊ ಅದಾದಮೇಲೆ ಅಲ್ಲಿಂದ ಮೂವ್ ಆದ್ವಿ. ಎಲ್ಲಾದರೂ ಒಂದು ಒಳ್ಳೆ ಲೊಕೇಶನ್ನ ನೋಡಿಕೊಂಡು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ಬಟ್ ನಮ್ಮ ಹಸ್ಬೆಂಡು ಇಲ್ಲ ಬೇಡ, ಫಸ್ಟು ರೆಸಾರ್ಟ್ ರೀಚ್ ಆಗಿಬಿಡೋಣ, ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಆಮೇಲೆ ಮತ್ತೆ ಎಲ್ಲಾದರೂ ಒಂದು ಲೊಕೇಶನ್ನ ನೋಡ್ಕೊಳ್ಳೋಣ ಅಂತಂದರು. ಅಷ್ಟೊತ್ತಿಗೆ ಕ್ಲಬ್ ಮಹೇಂದ್ರ ಅಷ್ಟುಮುಡಿ ರೆಸಾರ್ಟ್ ಕೂಡ ರೀಚ್ ಆದ್ವಿ. ಸೊ ಒಳಗಡೆ ಎಂಟ್ರಿ ಕೊಟ್ವಿ. ಆ್ಯಸ್ ಯೂಶ್ವಲ್ ನಾನು ನಿಮಗೆ ಮುಂಚೆನೇ ಹೇಳಿದೆ, ಈ ಕ್ಲಬ್ ಮಹೇಂದ್ರದಲ್ಲಿ ಸ್ಪೆಷಾಲಿಟಿ ಇಲ್ಲಂದರೆ ಒಂದು ನೇಚರಲ್ಲಿ ಒಂದು ರೆಸಾರ್ಟ್ನ ಮಾಡಿರ್ತಾರೆ ಅಂತ. ಅದೇ ಥರನೇ ಇಲ್ಲೂ ಕಂಪ್ಲೀಟ್ ಒಂದು ನೇಚರಲ್ಲಿ ಇತ್ತು ರೆಸಾರ್ಟು. ಅದಾದಮೇಲೆ ನಾನು ಹೇಳಿದ್ದೆ ಅಲ್ವಾ, ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ನಮ್ಮನ್ನು ಅಲ್ಲಿನ ಒಂದು ಕಲ್ಚರ್ ನಮ್ಮನ್ನು ಅವರು ವೆಲ್ಕಮ್ ಮಾಡ್ಕೊತಾರೆ ಅಂತ. ಅದೇ ಥರ ಅವರು ನಮಗೋಸ್ಕರ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಇಲ್ಲಿ ಬಂದುಬಿಟ್ಟು ನಮ್ಮನ್ನು ಒಂದು ಆರತಿ ಮಾಡೋ ಒಂದು ವಿಧಾನದಲ್ಲಿ ನಮ್ಮನ್ನು ವೆಲ್ಕಮ್ ಮಾಡಿಕೊಂಡ್ರು. ತುಂಬ ಚೆನ್ನಾಗಿತ್ತು, ಯಾಕಂದರೆ ನಮಗೂ ಸಹ ಅಲ್ಲಿನ ಒಂದು ಕಲ್ಚರ್ ಏನು ಅನ್ನೋದೆಲ್ಲ ನಮಗೂ ತಿಳ್ಕೊಂಡಂಗೆ ಆಗುತ್ತೆ. ಸೊ ಎಲ್ಲರನ್ನೂ ಆರತಿ ಮಾಡಿಕೊಂಡು ಕರ್ಕೊಂಡ್ರು. ಅದಾದಮೇಲೆ ನಾವಿಲ್ಲಿ ಏನು ಬುಕ್ಕಿಂಗ್ದು ಪ್ರೊಸೀಜರ್ ಇರುತ್ತೆ ಅಲ್ವಾ, ರೂಮ್ ಬುಕ್ಕಿಂಗು, ಅಲ್ಲಿಗೆ ಹೋಗಿ ಏನೇನಿರುತ್ತೋ ಆ ಪ್ರೊಸೀಜರ್ನೆಲ್ಲ ಮುಗಿಸ್ಕೊಂಡ್ವಿ. ಅದಾದಮೇಲೆ ನಮಗೆ ಅಲ್ಲಿ ಕುಡಿಯೋದಕ್ಕೆ ಅಂತ ವೆಲ್ಕಮ್ ಡ್ರಿಂಕ್ ಸಹ ಸಿಕ್ತು. ಎಲ್ಲರೂ ವೆಲ್ಕಮ್ ಡ್ರಿಂಕ್ನ ತೊಗೊಂಡ್ವಿ. ಸೊ ಇದು ನನ್ನ ಇವತ್ತಿನ ಈ ಒಂದು ಬ್ಲಾಗ್ ಆಗಿತ್ತು. ಸೊ ನೆಕ್ಸ್ಟ್ ನನ್ನ ನಾಳೆ ಏನು ಅಥವಾ ಇವತ್ತು ನಾನು ನೆಕ್ಸ್ಟ್ ಇಲ್ಲಿಂದ ಫ್ರೆಶ್ ಅಪ್ ಆಗಿ ನಾವು ಹೊರಗಡೆ ಹೋಗ್ತೀವಿ, ಅಲ್ಲಿ ಯಾವ ಒಂದು ಪ್ಲೇಸಸ್ನ ವಿಸಿಟ್ ಮಾಡ್ತೀವಿ ಏನು ಅನ್ನೋ ಒಂದು ಕಂಪ್ಲೀಟ್ ನಾನು ಡೀಟೇಲ್ಸ್ನ ಮತ್ತೆ ನಾನು ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ದಯವಿಟ್ಟು ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೂ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡದೆ ನೋಡ್ತಾ ಇದ್ರು, ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.